ಇವತ್ತು ಮಾರ್ಚ್ 3, 2026 ದಿನಾಂಕ. ಇವತ್ತು ಈ ವರ್ಷದ ಮೊದಲ ಚಂದ್ರಗ್ರಹಣ 2 ಗಂಟೆ 14 ನಿಮಿಷಕ್ಕೆ ಪ್ರಾರಂಭ ಆಯಿತು. 2 ಗಂಟೆ 14 ನಿಮಿಷದಿಂದ ಇದು ಸಂಜೆ ಅಥವಾ ರಾತ್ರಿ 7 ಗಂಟೆ 53 ನಿಮಿಷದವರೆಗೂ ವ್ಯಾಪಿಸಿರುತ್ತೆ. ಸುಮಾರು 5.5 ಗಂಟೆಗಳ ಕಾಲ ವ್ಯಾಪಿಸಿರುತ್ತೆ. ಆದರೆ ಈ 5.5 ಗಂಟೆಗಳ ಕಾಲವು ಇದು ಸಂಪೂರ್ಣ ಚಂದ್ರಗ್ರಹಣವಾಗಿ ಗೋಚರಿಸೋದಿಲ್ಲ. ಈ 5.5 ಗಂಟೆಗಳ ಕಾಲದಲ್ಲಿ ಮೊದಲನೇ ಹಂತದಲ್ಲಿ ಈ ಚಂದ್ರಗ್ರಹಣ ಒಂದು ಅರೆ ಪಾರ್ಶ್ವ ಛಾಯೆ ಗ್ರಹಣವಾಗಿ, ಅಂದರೆ ಪೆನಂಬ್ರಲ್ ಎಕ್ಲಿಪ್ಸ್ ಆಗಿ ಇದು ಪ್ರಾರಂಭ ಆಗುತ್ತೆ. 2 ಗಂಟೆ 14 ನಿಮಿಷಕ್ಕೆ ಪ್ರಾರಂಭ ಆಯಿತು. 3 ಗಂಟೆ 20 ನಿಮಿಷದವರೆಗೂ ಚಂದ್ರ ಭೂಮಿಯ ಮಂದವಾದ ಛಾಯೆಯಲ್ಲಿ ಇರ್ತಾನೆ. 2 ಗಂಟೆ 14 ನಿಮಿಷಕ್ಕೆ ಇವತ್ತು ಮಧ್ಯಾಹ್ನ ಪ್ರವೇಶಿಸಿದ್ದಾನೆ ಚಂದ್ರ. ಮಂದವಾದ ಛಾಯೆ ಅಂದ್ರೇನು? ಇವತ್ತು ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಅದರಲ್ಲೂ ಹುಣ್ಣಿಮೆಯ ದಿನ ಬಹುಮಟ್ಟಿಗೆ ಸೂರ್ಯ, ಭೂಮಿ ಮತ್ತು ಚಂದ್ರ, ಮೊದಲು ಸೂರ್ಯ, ನಂತರ ಭೂಮಿ, ನಂತರ ಚಂದ್ರ, ಆ ರೀತಿ ಇರುತ್ತೆ. ಈ ರೀತಿ ಒಂದು ಆರ್ಡರ್ ಇರುತ್ತೆ, ಕ್ರಮ ಈ ರೀತಿ ಇರುತ್ತೆ. ಹೀಗಾಗಿ ಸೂರ್ಯನ ಬೆಳಕು ಚಂದ್ರನನ್ನು ತಲುಪದಂತೆ ಭೂಮಿಯ ನೆರಳು ತಡೆಯುತ್ತೆ. ಆ ನೆರಳನ್ನು ಚಂದ್ರ ಪ್ರವೇಶಿಸಿದಾಗ ಚಂದ್ರಗ್ರಹಣ ಆಗತ್ತೆ. ಭೂಮಿ ಬೀರತ್ತಲ್ಲ ನೆರಳು, ಇವತ್ತು ಅದು 2 ಥರ ನೆರಳಿದೆ. ಒಂದು ಮಂದವಾದ ನೆರಳು, ಇದಕ್ಕೆ ಪೆನಂಬ್ರ ಅಂತ ಹೇಳ್ತಾರೆ. ಇನ್ನೊಂದು ದಟ್ಟವಾದ ನೆರಳು, ಇದಕ್ಕೆ ಅಂಬ್ರ ಅಂತ ಹೇಳ್ತಾರೆ. ಇವಾಗ ಇನ್ನೇನು 3:20 ಆಗ್ತಾ ಬಂತು. 3:20ಕ್ಕೆ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಪ್ರವೇಶಿಸೋದಕ್ಕೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಮಗೆ ಚಂದ್ರನ ಗೋಲ ಕಪ್ಪಾಗ್ತಾ ಹೋಗೋದು ಕಾಣಿಸುತ್ತೆ. ಈಗ 2:14ಕ್ಕೆ ಪ್ರಾರಂಭವಾಗಿ 3:20 ತನಕ ಗ್ರಹಣ ಮೊದಲ ಹಂತ ನಡೆದಿದ್ರು ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಯಾಕಂದರೆ ಮಂದವಾದ ನೆರಳಲ್ಲಿದ್ದಾನೆ ಪೆನಂಬ್ರ. ಅದು ಅಂಬ್ರಾನ ಪ್ರವೇಶಿಸೋದಕ್ಕೆ ಪ್ರಾರಂಭ ಆಗೋದು 3 ಗಂಟೆ 20 ನಿಮಿಷಕ್ಕೆ. 3 ಗಂಟೆ 20 ನಿಮಿಷದಿಂದ 4 ಗಂಟೆ 34 ನಿಮಿಷದವರೆಗೆ ಚಂದ್ರ ಅದನ್ನು ಪ್ರವೇಶ ಮಾಡ್ತಾನೇ ಇರ್ತಾನೆ, ಭೂಮಿಯ ದಟ್ಟವಾದ ನೆರಳನ್ನು. 4 ಗಂಟೆ 34 ನಿಮಿಷಕ್ಕೆ ಇಡೀ ಚಂದ್ರ ಭೂಮಿಯ ದಟ್ಟವಾದ ಛಾಯೆ ಅಂಬರನಲ್ಲಿ ಇರುತ್ತೆ. ಆವಾಗಲೇ ಚಂದ್ರ ನಮಗೆ ಬೆಳ್ಳಿ ತಟ್ಟೆ ಅಂತ ಕಾಣಲ್ಲ. ಚಂದ್ರ ರಕ್ತವರ್ಣದ ಚಂದ್ರನಾಗಿ ನಾವು ಚಂದ್ರನನ್ನು ನೋಡ್ತೀವಿ, ಅಥವಾ ಈ ಕಿತ್ತಲೆ ಬಣ್ಣದ ಚಂದ್ರನಾಗಿ ನೋಡ್ತೀವಿ. ಆಮೇಲೆ ಸುಮಾರು 58 ನಿಮಿಷಗಳ ಕಾಲ ಈ ರೀತಿ ಇರುತ್ತೆ. ಅದಾದ ನಂತರ ಮತ್ತೆ ಚಂದ್ರ ಹೊರಗೆ ಸರಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಮಧ್ಯ ಇರುವಂತಹ ನೆರಳಿನಿಂದ, ದಟ್ಟವಾದ ನೆರಳಿನಿಂದ ಹೊರಗೆ ಸರಿಯಲು ಪ್ರಾರಂಭಿಸಿ ಹೊರಗೆ ಬಂದುಬಿಡ್ತಾನೆ. ಇದು ಪೂರ್ಣವಾಗಿ ಹೊರಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ 47 ನಿಮಿಷ ಆಗುತ್ತೆ. ಅದಾದಮೇಲೆ ಮತ್ತೆ ಅರೆ ಛಾಯೆನಲ್ಲಿರ್ತಾನೆ. ಆವಾಗ ಪುನಃ ಗ್ರಹಣ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಕೊನೆಗೆ 7:53ಕ್ಕೆ ಗ್ರಹಣ ಮುಗಿಯುತ್ತೆ. ಈ ಗ್ರಹಣ ಭಾರತದ ಬಹುತೇಕ ಭಾಗಗಳಲ್ಲಿ ಸಂಪೂರ್ಣ ಸೂರ್ಯಗ್ರಹಣವಾಗಿ ಗೋಚರಿಸ್ತಾ ಇಲ್ಲ. ನಮ್ಮ ಬೆಂಗಳೂರು ಸೇರಿದಂತೆ ಬಹುತೇಕ ಪ್ರದೇಶಗಳಲ್ಲಿ ಇದು ಗೋಚರಿಸ್ತಾ ಇರೋದು ಪಾರ್ಶ್ವ ಚಂದ್ರಗ್ರಹಣವಾಗಿ. ಕೇವಲ ಈಶಾನ್ಯ ಭಾರತಕ್ಕೆ ಮಾತ್ರ ಇದು ಕೆಲಕಾಲ ಸಂಪೂರ್ಣ ಚಂದ್ರಗ್ರಹಣವಾಗಿ, ಅಂದರೆ ಬ್ಲಡ್ ಮೂನ್ ಅಥವಾ ರಕ್ತವರ್ಣದ ಚಂದ್ರನ ನೋಡುವಂತಹ ಅವಕಾಶ ಇರುತ್ತೆ. 58 ನಿಮಿಷ ಇಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ 6:28ಕ್ಕೆ ಚಂದ್ರ ಉದಯಿಸಿದರೆ ನಂತರ ಅದು 6:47ಕ್ಕೆ ಈ ಗ್ರಹಣ ನಮಗೆ ಕಾಣುವಂತಹ ಗ್ರಹಣ ಮುಗಿದೋದು. ಹಾಗಾಗಿ ಬೆಂಗಳೂರಿನ ಭಾರತದ ಬಹುತೇಕ ಭಾಗದವರು ಈ ಅಪೂರ್ವವಾದ ಸಂಪೂರ್ಣ ಚಂದ್ರಗ್ರಹಣದ ದೃಶ್ಯದಿಂದ ವಂಚಿತರಾಗಿದ್ದಾರೆ ಈ ಬಾರಿ ಅಂತ ಹೇಳಿ. ಸರ್, ಇವಾಗ ಇದು ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಅಂದ್ರೆ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಹೇಳಿದ್ನಲ್ಲ, ಭಾರತೀಯ ಕಾಲಮಾನದ ಪ್ರಕಾರ 2:14ಕ್ಕೆ ಪ್ರಾರಂಭ ಆಯಿತು, 7:53 ತನಕ ವ್ಯಾಪಿಸಿರುತ್ತೆ. ಈಗ ಇದೆ ನೋಡಿ, ಇವಾಗ ಇನ್ನೊಂದು ನಿಮಿಷದಲ್ಲಿ ನೀವು ಹೋದರೆ 3:20ಕ್ಕೆ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಪ್ರವೇಶಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆವಾಗಲೇ ನಮಗೆ ಗ್ರಹಣ ಪ್ರಾರಂಭ ಆಗ್ತಾ ಇದೆ ಅಂತ ನಮಗೆ ಗೋಚರ ಆಗುತ್ತೆ. ಅಲ್ಲಿಂದ 3:20ರಿಂದ 4:34 ತನಕ ಒಳಗೆ ಸರಿತಾನೇ ಇರ್ತಾನೆ. 4:34ಕ್ಕೆ ಪೂರ್ತಿ ಒಳಗೊಟ್ಟೋಗ್ತಾನೆ ದಟ್ಟವಾದ ಛಾಯೆ ಒಳಗೆ, ಅಂಬ್ರ ಒಳಗೆ. ಅಲ್ಲಿ 58 ನಿಮಿಷ ಇರ್ತಾನೆ. ಆ 58 ನಿಮಿಷ ಆದಮೇಲೆ ಮತ್ತೆ ಆ ದಟ್ಟವಾದ ಛಾಯೆಯಿಂದ ಹೊರಗೆ ಬಂದಾಗ ಪಾರ್ಶ್ವ ಚಂದ್ರಗ್ರಹಣನೇ ಆಗುತ್ತೆ. 6:47ಕ್ಕೆ ನಮಗೆ ಕಾಣುವಂತಹ ಗ್ರಹಣ ಮುಗಿದು.
ಇವಾಗ ಈ ಚಂದ್ರಗ್ರಹಣದಿಂದ ಕೆಲವು ಪ್ರಮುಖವಾದ ದೇವಾಲಯಗಳನ್ನ ಬಂದ್ ಮಾಡೋದು ಈ ತರ ಎಲ್ಲ ಅಸ್ಟ್ರಾಲಜಿ ಪ್ರಕಾರ ಒಂದಿಷ್ಟು ನಂಬಿಕೆಗಳಿವೆ. ಸೊ ಅದಕ್ಕೂ ಮತ್ತೆ ಈ ವಿಜ್ಞಾನಕ್ಕೂ ನೋಡಿ, ನನಗೆ ವಿಜ್ಞಾನದ ಬಗ್ಗೆ ಇದು ಚಂದ್ರಗ್ರಹಣ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಕಲರ್ ಯಾಕೆ ಚಂದ್ರನದ ಆ ರೀತಿ ಕಾಣಿಸುತ್ತೆ ಕೇಳಿ. ನನ್ನ ದೃಷ್ಟಿ ಕೇಂದ್ರೀಕೃತವಾಗಿರೋದು ಬಹುಮಟ್ಟಿಗೆ ವಿಜ್ಞಾನದ ಬಗ್ಗೆ. ಈ ಗ್ರಹಣ ಅನ್ನೋದು ಒಂದು ವಿಸ್ಮಯಕಾರಿಯಾದ ವಿರಳವಾದ ವಿದ್ಯಮಾನ. ಜೊತೆಗೆ ಚಂದ್ರಗ್ರಹಣವನ್ನು ಬರೀ ಕಣ್ಣಲ್ಲಿ ನೋಡ್ಬೋದು, ನೋಡಿ ಕಣ್ಣು ತುಂಬಿಕೊಳ್ಳೋಣ. ಭಾರತದಲ್ಲೇನೋ ಬಹುಮಟ್ಟಿಗೆ ಈ ಬಾರಿ ಹೆಚ್ಚಿನ ಮಟ್ಟಿಗೆ ಇದನ್ನು ನೋಡುವಂತಹ ಅವಕಾಶ ಇಲ್ಲ. ಆದರೆ ಇನ್ನೊಂದು 2-3 ವರ್ಷ ಆದಮೇಲೆ ಖಂಡಿತ ಬೆಂಗಳೂರಿನಿಂದನೂ ಸಂಪೂರ್ಣ ಚಂದ್ರಗ್ರಹಣವನ್ನು, ರಕ್ತವರ್ಣದ ಚಂದ್ರನನ್ನು ನೋಡಿ ನಾವು ಆನಂದಿಸ್ಬೋದು. ಇದರಿಂದ ಜೀವಿಗಳಿಗೆ ಅಥವಾ ಮನುಷ್ಯರಿಗೆ ಏನಾದರೂ ಎಫೆಕ್ಟ್ ಆಗೋದುಂಟ? ಮನುಷ್ಯರಿಗಲ್ಲ, ಮನುಷ್ಯರಿಗೆ ನನಗೆ ತಿಳಿದಿಲ್ಲ ಮನುಷ್ಯರಿಗೆ ಏನು ಎಫೆಕ್ಟ್ ಆಗುತ್ತೆ ಅಂತ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಏನಾಯಿತು ಅಂದರೆ, ರಾತ್ರಿ ಹೊತ್ತು ನಡ್ಕೊಂಡು ಹೋಗೋದಕ್ಕೆ, ಒಂದು ಕಡೆಯಿಂದ ಒಂದು ಚಲಿಸೋದಕ್ಕೆ ಕಾರಣವಾಗಿದ್ದ ಚಂದ್ರ ಬೆಳ್ಳಿ ತಟ್ಟೆ ಅಂತ ಕಾಣ್ತಾ ಇದ್ದವನು ಇದ್ದಕ್ಕಿದ್ದಂಗೆ ಕೆಂಪು ವರ್ಣದ ಕಾಣಿದ್ರೆ ಭಯ ಆಯಿತು. ಅದೇ ರೀತಿ ಸೂರ್ಯ ಇದಕ್ಕಿದ್ದಾಗೆ ಕಪ್ಪು ಬಣ್ಣ ತಳೆದ್ರೆ ಕೆಲ ಕಾಲ ಅದು ಭಯ ಉಂಟು ಮಾಡ್ತು. ಆ ರೀತಿ ಪರಿಣಾಮ ಆಗಿತ್ತು. ಆ ಭಯ ಅನ್ನೋದು ಉಳ್ಕೊಂಬಂದಿದೆ ಇವತ್ತಿಗೂ. ಆದರೆ ನನಗೆ ಅದರ ಬಗ್ಗೆ ಹೆಚ್ಚಿನ ಭಯದ ಬಗ್ಗೆ ಅದು ಯಾಕೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಇದನ್ನು ಒಂದು ವಿಸ್ಮಯಕಾರಿಯಾದ ವಿದ್ಯಮಾನವನ್ನಾಗಿ ನೋಡಿ ಕಣ್ತುಂಬಿಕೊಳ್ಳೋದು. ಯಾಕಂದರೆ ಪ್ರಕೃತಿ ನಿಮಗೆ ಯಾವುದೇ ಖರ್ಚಿಲ್ಲದೆ ಇದನ್ನು ನೋಡುವಂತಹ ಒಂದು ಅವಕಾಶ ದೊರಕಿಸ್ಕೊಟ್ಟಿದೆ. ಅದನ್ನು ನಾವು ನೋಡಬೇಕು ಅಂತ. ಹಾಗೆ ಇದು ಒಂದು ಗ್ರಹಣ ನಡೆದಾಗ ಆಹಾರಗಳನ್ನ ಇದೇ ತಿನ್ಬೇಕು ಅಥವಾ ಇದನ್ನ ತಿನ್ನಬಾರ್ದು ಅನ್ನೋದು, ಗರ್ಭಿಣಿಯರು ಮನೆಯಿಂದ ಹೊರಗಡೆ ಬರ್ಬೇಕಾ, ಅವ್ರು ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೋಬೇಕಾ ಅಂತ ಈ ತರ ನೋಡಿ, ಇದೆಲ್ಲ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳು. ಇದ್ರ ಬಗ್ಗೆ ನನಗೇನು ಅರಿವಿಲ್ಲ. ನನ್ನ ಗಮನ ಏನಿದ್ರು ಈ ವಿದ್ಯಮಾನ ಯಾಕೆ ಈ ರೀತಿ ನಡೀತಾ ಇದೆ, ಈ ರೀತಿ ಚಂದ್ರ ಯಾಕೆ ಈ ರೀತಿ ಕಾಣಿಸ್ತಾ ಇದ್ದಾನೆ, ಯಾಕೆ ಭಾರತಕ್ಕೆ ಕಾಣಿಸ್ತಿಲ್ಲ, ಏನಾದರೂ ವಿಜ್ಞಾನದ ಸಂಶೋಧನೆಗಳು ಹೊಸದು ನಡೀತಿದೆಯಾ, ಅದರ ಬಗ್ಗೆ ಹೆಚ್ಚಿನ ನನ್ನ ಗಮನ ಹೋಗ್ತಿದೆಯಾ ಹೊರತು ನೀವು ಕೇಳ್ತಿರೋ ವಿಚಾರದ ಬಗ್ಗೆ ನನಗೆ ಹೆಚ್ಚಿನ ಅರಿವಿಲ್ಲ. ಧಾರ್ಮಿಕ ಸಾಮಾಜಿಕ ನಂಬಿಕೆಗಳು ಅವರವರದ್ದು, ನಾನೇನು. ಹಾಗೆ ಇವಾಗ ಹೊರಗಡೆ ಜನಗಳು ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಸೊ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಪ್ರವಾಸಕ್ಕೆಲ್ಲ ಹೋದಾಗ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗೋದುಂಟಾ? ಹೆಂಗೆ ಅಲ್ಲ, ನನಗೆ ಮನುಷ್ಯರ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಗ್ರಾವಿಟೇಷನಲ್ಲಿ ಅಂದರೆ ಗುರುತ್ವಾಕರ್ಷಣಾ ಶಕ್ತಿಯ ದೃಷ್ಟಿಯಿಂದ ಬೀರ್ಬೋದು. ಓಕೆ, ಖಂಡಿತ ಚಂದ್ರ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಬೀರ್ತಾ ಇರೋದ್ರಿಂದಾನೇ, ಭೂಮಿ ಬೀರ್ತಾ ಇದೆಯಲ್ಲ ಅದಕ್ಕೆ ಪ್ರತಿಯಾಗಿ ಚಂದ್ರನೂ ಬೀರ್ತಾ ಇರೋದ್ರಿಂದಾನೇ ನಮಗೆ ನಮ್ಮಲ್ಲಿ ಭರತ ಇಳಿತ ಅಂತ, ಟೈಡ್ಸ್ ಅಂತ ಹೇಳ್ತೀವಲ್ಲ, ಅದಾಗ್ತದೆ. ಜೊತೆಗೆ ಸೂರ್ಯನ ಗುರುತ್ವಾಕರ್ಷಣೆ ತುಂಬ ಇರೋದ್ರಿಂದಾನೇ ನಮಗೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಹಾಗಾಗಿ ಗುರುತ್ವಾಕರ್ಷಣೆಯ ದೃಷ್ಟಿಯಿಂದ ಬೀರ್ತಾ ಇದೆ. ಮನುಷ್ಯರ ಮೇಲೆ ಬೀರುತ್ತಾ ನಂಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ವಿಷಯವೇ ಅಲ್ಲ. ಅದೇ ರೀತಿಯಾಗಿ ಸರ್, ಇದು ಮಾರ್ಚ್ 3ನೇ ತಾರೀಕಿನ ದಿನದಂದೇನೆ ಯಾಕೆ ಈ ರಕ್ತ ಸಿಕ್ತ ಒಂದು ಮಾರ್ಚ್ 3ನೇ ತಾರೀಖಲ್ಲ, ಇದೇನು ಅಂದರೆ ಪ್ರತಿ ವರ್ಷ 12 ತಿಂಗಳಿದೆಯಲ್ಲ, 6 ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ 2 ಗ್ರಹಣಗಳು, 2 ಅಥವಾ 3 ಗ್ರಹಣಗಳು ಸಂಭವಿಸುತ್ತೆ 6 ತಿಂಗಳ ಅವಧಿಯಲ್ಲಿ. ಅದರಲ್ಲಿ ಏನು ಇದಿಲ್ಲ, ಸೂರ್ಯ ಭೂಮಿ ಚಂದ್ರ ಇವರ ಜಾಮಿಟ್ರಿ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಇದಾಗತ್ತೆ ಅನ್ನೋದು ಇದು ಸಹಜ. ಇದು 3ನೇ ತಾರೀಕು ಇದು ಬಂದಿದೆ, ಹುಣ್ಣಿಮೆ ಆಗಿದೆ, ಅದಕ್ಕೆ ಚಂದ್ರಗ್ರಹಣ ಆಗ್ತದೆ. ವಿಶೇಷತೆ ಏನು ಅಂತ? ವಿಶೇಷತೆ ಏನಿಲ್ಲ, ಇದೊಂದು ಸಂಪೂರ್ಣ ಚಂದ್ರಗ್ರಹಣ 58 ನಿಮಿಷಗಳ ಕಾಲ. ಹಾಗೆ ನೋಡೋಕೆ ಹೋದರೆ ಚಂದ್ರಗ್ರಹಣದ ಗರಿಷ್ಠ ಮಿತಿ ಎಷ್ಟೊತ್ತು ನೋಡ್ಬೋದು ಅಂದರೆ 1 ಗಂಟೆ, 1 ಗಂಟೆ 47 ನಿಮಿಷ. ಈ ಸಲ 58 ನಿಮಿಷ ರಕ್ತವರ್ಣದ ಚಂದ್ರ ಕಾಣಿಸ್ತಾ